ನಮಸ್ತೆ. ಇವತ್ತಿನ ದಿನ ನಮ್ಮ ಹುಬ್ಬಳ್ಳಿ ಪ್ರಾದೇಶಿಕ ಸಾರಿಗೆ ಕಚೇರಿ ವತಿಯಿಂದ ಬೈಕ್ ಮತ್ತೆ ವಿಂಟೇಜ್ ಕಾರ್ ರ್ಯಾಲಿ ಇತ್ತು. ಇದು ನಮ್ಮ ರಸ್ತೆ ಸುರಕ್ಷತೆ ಮಾಸಾಚರಣೆ ಅಂಗವಾಗಿ ನಾವು ಒಂದು ಜಾಗೃತಿ ಕಾರ್ಯಕ್ರಮವನ್ನ ಎಲ್ರಿಗೂ ಜಾಗೃತಿ ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಯೋಜಿಸ್ತಿದ್ವಿ. ಇದಕ್ಕೆ ನಮ್ಮ ಹುಬ್ಬಳ್ಳಿ ಧಾರವಾಡ ವಿಭಾಗದ ಎಲ್ಲ ಅಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರ್, SP ಅವರು, CEO ಅವರು ಎಲ್ಲರೂ ಸಹ ಬಂದಿದ್ರು. ಮತ್ತ ನಮ್ಮ BVB ಕಾಲೇಜಿನ ಎಲ್ಲ ವೈಸ್ ಚಾನ್ಸಲರ್ ಸಮೇತ ಹಾಜರಿದ್ರು. ಮತ್ತೆ ವಿದ್ಯಾರ್ಥಿನಿಯರುಗಳೆಲ್ಲರೂ ಇದ್ರು. ನಮ್ಗೆ ಮೈನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ರಸ್ತೆ ಸುರಕ್ಷತೆ ಬಗ್ಗೆ ಅವ್ರಿಗೆ ನಾವು ಒಂದು ಜಾಗೃತಿಯನ್ನ ಸಾರಬೇಕಾಗಿತ್ತು. ಅದು ಇವತ್ತು ತುಂಬಾ ಯಶಸ್ವಿಯಾಗಿ ಆಗಿದೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ನಾವು 3 ಗಳಿಗೆ ಒತ್ತು ಕೊಡ್ತೇವೆ ರೋಡ್ ಸೇಫ್ಟಿ ಅಂತ. ಎಂಜಿನಿಯರಿಂಗ್, ಎಜುಕೇಶನ್ ಮತ್ತೆ ಎನ್ಫೋರ್ಸ್ಮೆಂಟ್ ಅಂತ ಹೇಳಿ. ಸೊ ಇತ್ತೀಚೆಗೆ ನೀವು ನೋಡಿರ್ಬೋದು ರೋಡ್ ಆಕ್ಸಿಡೆಂಟ್ಸ್ ಮೇನ್ಲಿ ಬಿಕಾಸ್ ಆಫ್ ರೋಡ್ ಇಂಜಿನಿಯರಿಂಗ್ ಅಂತ ಹೇಳಿ ಎಷ್ಟೊಂದ್ ಕಡೆ ಇವನ್ ನಾವು ಬ್ಲಾಕ್ ಸ್ಪಾಟ್ಸ್ ಗುರುತಿಸಿದ್ರು ಸಮೇತ ಅದಕ್ಕೂ ಮೀರಿ ನಮ್ಗೆ ಆಕ್ಸಿಡೆಂಟ್ಸ್ ಗಳು ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಇವಾಗ ನಾವು ಆಕ್ಸಿಡೆಂಟ್ಸ್ ಆದ್ರೆ ಜಾಯಿಂಟ್ ಇನ್ಸ್ಪೆಕ್ಷನ್ ಅಂತ ಮಾಡ್ತಾ ಇದ್ದೇವೆ. PWD ಅವರು ಮತ್ತೆ ಪೊಲೀಸ್ ಅವರು ಮತ್ತೆ ನಾವು RTO ಅವರು. ಅದರಲ್ಲಿ ನಮ್ಗೆ ಕಂಡು ಬಂದಿರೋ ಅಂಶಗಳು ಈ ತರ ಇದೆ. ಮತ್ತೆ ಸುಪ್ರೀಂ ಕೋರ್ಟ್ ರೋಡ್ ಸೇಫ್ಟಿ ಕಮಿಟಿನೂ ಈ ರಸ್ತೆ ಸುರಕ್ಷತೆ ಬಗ್ಗೆ ತುಂಬಾ ಒಂದು ಆಸಕ್ತಿಯನ್ನ ತೆಗೆದುಕೊಂಡು ಅವರು ನಮಗೆ ಕೆಲವು ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ನಾವು ರಸ್ತೆ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಿ ಇವತ್ತಿನ ದಿನ ನಮ್ಮೆಲ್ಲರಿಗೂ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನದಾಗಿ ನಾವು ಸಾರ್ವಜನಿಕರಿಗೆ ಮತ್ತೆ ಶಾಲಾ ಕಾಲೇಜು ಮಕ್ಕಳಿಗೆ ಈ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದೇವೆ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ದಿನಾಂಕ 16/1/25ರಿಂದ 15/2/25ರವರೆಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಅಂಗವಾಗಿ ಪ್ರತಿಯೊಂದು ದಿನ ನಾವು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಲಾರಿ, ಬಸ್ಸು, ಆಟೋ, ಟ್ಯಾಕ್ಸಿ ಚಾಲಕರಿಗೆ ನಾವೊಂದು ತಿಳುವಳಿಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಜನನಿಬಿಡ ಪ್ರದೇಶಗಳಾದಂಥ ನಮ್ಮ KSRTC ಬಸ್ ಸ್ಟ್ಯಾಂಡ್ ಇರ್ಬೋದು, ವರ್ಕ್ಶಾಪ್ಗಳಾಗಿರ್ಬೋದು, ಮಾಲ್ಗಳಾಗಿರ್ಬೋದು, ಎಲ್ಲರಿಗೆ ಒಂದು ಅರಿವಿನ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡಿದ್ದೀವಿ. ಅದರ ಅಂಗವಾಗಿ ಇವತ್ತು ಬೈಕು ಮತ್ತು ಕಾರು ರ್ಯಾಲಿಯನ್ನು ನಾವೀಗ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತದ ವತಿಯಿಂದ ನಮ್ಮ ಉಸ್ತುವಾರಿ ಸಚಿವರು ಬಂದಿದ್ದಾರೆ, ಸಂತೋಷ್ ಲಾಡ್ ಸಾಹೇಬರು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರು, ಇಲ್ಲಿ ಒಂದು ಸ್ಥಳೀಯ MLA ಅವರಂಥ ತೆಂಗಿನಕಾಯಿ ಅವರು, SP ಸಾಹೇಬರು, CEO ಅವರು, ಎಲ್ಲ ಪಾಲುದಾರಿಕೆ ಇಲಾಖೆಯ ಒಂದು ಸರ್ಕಾರದ ವತಿಯಿಂದ ಎಲ್ಲರೂ ಬಂದಿದ್ದಾರೆ. ಶಾಲಾ ಮಕ್ಕಳು ಬಂದಿದ್ದಾರೆ, ಡ್ರೈವಿಂಗ್ ಸ್ಕೂಲ್ನವರು, ಎಮಿಷನ್ ಸೆಂಟರ್ನವರು, ಶೋರೂಮ್ನವರು, ಒಟ್ಟಾರೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ಇದು ಅಭೂತಪೂರ್ವವಾದಂಥ ಒಂದು ಯಶಸ್ಸು ಕಂಡಿದೆ. ಈ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಮುಖ್ಯ ಉದ್ದೇಶ ನಾವು ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ನಾವು ಎಲ್ಲರಿಗೆ ಪ್ರಚಾರ ಮಾಡ್ತಾ ಇದ್ದೀವಿ. ನಾವು ಸ್ಟಿಕ್ಕರ್ಗಳ ಮೂಲಕ ಆಗಿರ್ಬೋದು, ಪಾಂಪ್ಲೆಟ್ಸ್ ಹಂಚುವುದರ ಮೂಲಕ ಆಗಿರ್ಬೋದು, ನಾವು ದೈನಂದಿನ ಈ ಒಂದು ದಿನಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದವರ ಮುಖಾಂತರ ಎಲ್ಲರಿಗೂ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನೀಡಿದ್ದೀವಿ. ಇದರ ಒಂದು ಸಾರಾಂಶ ಏನು ಅಂದರೆ ಅಪಘಾತಗಳನ್ನು ಕಡಿಮೆ ಮಾಡಬೇಕು. ಈ ಒಂದು ಅಪಘಾತಗಳು ಜಾಸ್ತಿ ಆದಾಗ ಸಾವು ನೋವು ಸಂಭವಿಸುತ್ತೆ. ಅವರನ್ನು ನಂಬಿದಿರ್ತಕ್ಕಂಥ ಪ್ರತಿಯೊಂದು ಅವರ ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಗೆಳೆಯ ಗೆಳತಿಯರಾಗಿರ್ಬೋದು, ಅವರಿಗೆಲ್ಲ ತುಂಬಲಾರದ ನಷ್ಟ ಆಗುತ್ತೆ. ಈ ಜೀವ ಅಮೂಲ್ಯ ಇರ್ತದೆ. ಈ ಒಂದು ದೇವರು ಪ್ರಕೃತಿ ದತ್ತವಾಗಿ ನೀಡಿದಂಥ ಜೀವವನ್ನು ಉಳಿಸಿಕೊಳ್ಳಲು ಎಲ್ಲರೂ ತಮ್ಮ ತಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದರ ಜೊತೆಗೆ ಸಂಚಾರಿ ನಿಯಮಗಳನ್ನು ಅವರು ಪಾಲನೆ ಮಾಡಿಕೊಂಡು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಒಂದು 10% ಅಪಘಾತಗಳು ಕಡಿಮೆ ಆಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಪ್ರತಿನಿತ್ಯ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಆದ ಕಾರಣ ಇವತ್ತು ದಿನ ಬೆಳಗ್ಗೆ ಎದ್ದ ತಕ್ಷಣ ದಿನಪತ್ರಿಕೆಗಳು ನೋಡಿದ ತಕ್ಷಣ ಯಾವ್ದಾದ್ರು ಒಂದು ಅಪಘಾತದ ಯಾವ್ದಾದ್ರು ಮೈನರ್ ಅಥವಾ ಮೇಜರ್ ಇಂಜುರೀಸ್ ಇವತ್ತು ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ನಾವು ನಮ್ಮ ಸಾರಿಗೆ ಇಲಾಖೆಯಿಂದ ನಾವು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನ
ನಾವು ಹಮ್ಮಿಕೊಂಡಿದ್ದು ಅದರ ಫಲವಾಗಿ ಇವತ್ತು ಈ ಹುಬ್ಳಿಲಿ ಭೂಮರೆಡ್ಡಿ ಕಾಲೇಜಿಂದ ಅಪ್ ಟು ತೊಳನ್ಕೆರೆವರೆಗೂ ಇವತ್ತು ಒಂದು ಬೈಕ್ ರ್ಯಾಲಿ, ಒಂದು ಜಾಥಾ ನಡೆಸಿ ಇದರಿಂದ ಇವತ್ತು ರಸ್ತೆ ಸುರಕ್ಷತೆ, ಇವತ್ತು ಎಲ್ಲರೂ ರಸ್ತೆಯಲ್ಲಿ ಸಂಚಾರ ಮಾಡ್ಬೇಕಾಗತ್ತೆ. ಆ ಸುರಕ್ಷತೆ ದೃಷ್ಟಿಯಿಂದ ಎಲ್ಲರೂ ಹೆಚ್ಚಿನ ರಸ್ತೆ ಸುರಕ್ಷತೆ ಅರಿವು ಮೂಡಿಸೋದಕ್ಕೋಸ್ಕರ ನಾವು ಇವತ್ತು ಜಾಥಾನ ಹಮ್ಮಿಕೊಂಡಿದ್ದು. ಈ ಜಾಥಾ ಇಲ್ಲಿಗೆ ಕೊನೆಗೊಂಡಿದೆ. ತಾವು ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ಇವತ್ತು ರಸ್ತೆ ಅಪಘಾತಗಳು ಇವತ್ತು ಹೆಚ್ಚಿನದಾಗಿ ಚಾಲಕರಿಂದನೇ ಇವತ್ತು ಅರಿವಿಲ್ದಲೆ, ಇವತ್ತು ರಸ್ತೆ ಸುರಕ್ಷತಾ ಇವತ್ತು ಅರಿವಿಲ್ದಲೆ, ರೂಲ್ಸ್ ರೆಗ್ಯುಲೇಷನ್ ಅರಿವಿಲ್ದಲೆ ಇವತ್ತು ಅಪಘಾತಗಳು ಇವತ್ತು 75 to 80% ಇವತ್ತು ಅಪಘಾತಗಳು ಸಂಭವಿಸ್ತಾ ಇದಾವೆ. ಆದ್ದರಿಂದ ತಾವೆಲ್ಲರೂ ರಸ್ತೆ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನ ಕ್ರಮ ಕೈಗೊಂಡು ತಮ್ಮ ಅಮೂಲ್ಯವಾದ ಜೀವನ ಉಳಿಸ್ಕೊಳ್ಳಿ ಅಂತ ನನ್ನ ಕಳಕಳಿಯಿಂದ ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ. ಸುರಕ್ಷತೆ ಕುರಿತಂತೆ ಮಹತ್ವದ ವಿವರಗಳನ್ನು ತಿಳಿಪಡಿಸಿದ ನಮ್ಮ ನೆಚ್ಚಿನ ಅಪರ ಸಾರಿಗೆ ಆಯುಕ್ತರು ಪ್ರವರ್ತನ ಉತ್ತರ ಧಾರವಾಡ ಆದಂತಹ ಶ್ರೀ KT ಹಾಲಸ್ವಾಮಿ ಅವರವರಿಗೆ ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಅರ್ಪಿಸ ಬಯಸ್ತೇನೆ.